ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಇದು ದಸರಾ ಬೇಸಿಗೆ ರಜಕ್ಕೆ ಅಂತ ಹೋಗಿದ್ವಲ್ಲ, ತೋಟದ ಮನೆಗೆ ಹೋಗಿದ್ದು. ಅವಾಗ ತೆಗ್ದಿರೋ ವೀಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಂಗೆ ಟೈಮ್ ಸಿಗ್ದಿಲ್ಲ, ಮತ್ತು ಊರ ಕಡೆನೇ ಇದ್ವಲ್ಲ, ನೆಟ್ವರ್ಕ್ ಇಶ್ಯೂ ಎಲ್ಲ ಇತ್ತು. ಹಂಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಇದು ಬಂದು ನೆಲಮಂಗಲದ ಹತ್ರ ಇರೋ ತೋಟ, ದೊಡ್ಡಮ್ಮರು ಇರೋದು, ಅಲ್ಲಿಗೆ ಹೋಗಿದ್ದು. ಹಂಗೆ ತೋಟದಲ್ಲಿ ಯಾಕೆ ಬಿಡಬೇಕು ಅಂತ ವೀಡಿಯೋ ಮಾಡ್ಕೊಂಡು ಫೋಟೋ ತೆಕ್ಕೊಂಡು ಒಂದು ವಾರ ಅಲ್ಲೇ ಇದ್ದು. ಹಳ್ಳೀಲಿ ಇರೋದಕ್ಕೂ ಮತ್ತು ಅಲ್ಲೋಗಿರೋದಕ್ಕೂ ತುಂಬ ಡಿಫ್ರೆನ್ಸ್ ಇರ್ತಿತ್ತು, ಸಿಟೀಲಿ ಇರೋದಕ್ಕೂ. ನೋಡಿ, ಇವಾಗ ಹಲಸಿನ ಹಣ್ಣಾಗಿದೆ ಅಂದ್ಬಿಟ್ಟು ಕೀಳಕ್ಕೆ ಹತ್ತಿದ್ದಾರೆ. ಹಲಸಿನ ಹಣ್ಣು ಕೀಳ್ತಾ ಇದ್ದೀವಿ. ನೋಡಿ, ಫುಲ್ ಇದು 12 ಎಕರೆನೂ ಇದೆ ಅಂತೆ ತೋಟ. ಒಂದು 10-12 ವರ್ಷದಿಂದ ಇಲ್ಲೇ ಇದ್ದಾರೆ. ತೋಟದ ಮನೇಲೇ ಇರೋದು. ನಾವು ರಜೆ ಸಿಕ್ಕಿದಾಗ ಅವಾಗವಾಗ ಹೋಗಿ ಬರ್ತಾ ಇರ್ತೀವಿ. ನೋಡಿ, ಇವಾಗ ಅದಕ್ಕೆ ಸೀಬೆ ಮರ, ಹಲಸಿನ ಮರ, ಮಾವಿನ ಮರ, ತೆಂಗಿನ ಗಿಡ, ಅಡಿಕೆಕಾಯಿ, ನೇರಳೆ ಮರ ಎಲ್ಲ ಇದ್ದಾವೆ. ಬಾಳೆ ಗಿಡ ಅಂದರೆ ಸ್ವಲ್ಪ ಇದೆ, ಬಾಳೆ ಗಿಡ ಒಂದೆರಡು ಇದೆ. ನೋಡಿ, ಇವಾಗ ಮಾವಿನ ಹಣ್ಣು ಕಾಲ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣಿದೆ. ಇದು ಸೀಬೆ ಮರ ಎಲ್ಲ ಬಿಟ್ಟಿದೆ. ನಾವು ಹಂಗೆ ಹಲಸಿನ ಹಣ್ಣು ತಿನ್ನಬೇಕು ಅಂತ ಹೇಳ್ತಾಯಿದ್ರು ಮಕ್ಕಳು. ಸರಿ, ಹಲಸಿನ ಹಣ್ಣು ಹಣ್ಣಾಗಿದ್ದರೆ ಕಿತ್ಕೊಬರೋಣ ಅಂತ ಹಲಸಿನ ಹಣ್ಣು ಮರದ ಹತ್ರ ಹೋಗಿದ್ದು. ಹಾಗೆ ವೀಡಿಯೋ ಮಾಡ್ಕೊಳ್ಳೋಣ ಇರು ಅಂದ್ಬಿಟ್ಟು ಮಾಡಿದೆ. ನೋಡಿ, ಹಲಸಿನ ಹಣ್ಣು ಮರಗಳು ಒಂದು 4-5 ಇದ್ದಾವೆ. ತುಂಬ ಸ್ವೀಟಾಗಿರುತ್ತೆ. ನೋಡಿ, ಇವಾಗ ಅಂದರೆ ನಮ್ಮ ಕೈಗೆ ಎಡ್ಕ್ತವೆ ಕೆಳಗಡೆ ನಿಂತ್ಕೊಂಡ್ರೆ. ಕೆಲವೊಂದು ಮೇಲ್ಗಡೆ ಹೋಗಿವೆ. ನೋಡಿ, ಈಗ ಹಲಸಿನ ಹಣ್ಣು ಹಣ್ಣಾಗಿತ್ತು. ಒಂದು ಕಿತ್ಕೊಬಂದ್ಬಿಟ್ಟು ಕುಯ್ದುಬಿಟ್ಟು ಅದನ್ನ ಈಗ ಕಟ್ ಮಾಡ್ತಾಯಿದ್ದೀವಿ ತಿನ್ನೋಕ್ಕೆ ಅಂತ ಕುಯ್ತಾಯಿದ್ದೀವಿ. ನಮ್ಮ ಮರದ ಮೇಲೆ ಹಣ್ಣಾಗಿರೋದು ಕಿತ್ಕೊ ತಿನ್ಬೇಕು. ಹಣ್ಣು ಅಂದರೆ ಅದ್ರ ರುಚಿನೇ ಚೆನ್ನಾಗಿ ಬೇರೆ ಇರ್ತದೆ. ಅಂದರೆ ನಾವು ಬೇರೆ ತಂದು ಇಡೋದಕ್ಕಿಂತ ಮರದ ಮೇಲೆ ಹಣ್ಣಾಗಿರುತ್ತಲ್ಲ, ಹಣ್ಣು ರುಚಿನೇ ತುಂಬ ಚೆನ್ನಾಗಿರುತ್ತೆ. ಈಗ ಹಲಸಿನ ಹಣ್ಣೆಲ್ಲ ನಮ್ಮಮ್ಮ ಕೊಡ್ತಾಯಿದ್ದಾರೆ. ನಾವು ಬಿಡಿಸ್ಕೊಂಡು ಒಂದು ಬಟ್ಲಲ್ಲಿ ಹಾಕ್ಕೊಂಡು ಮಕ್ಕಳಿಗೆಲ್ಲ ಕೊಡ್ತಾಯಿದ್ದೀವಿ. ಹಲಸಿನ ಹಣ್ಣು ಮಾತ್ರ ತುಂಬ ಚೆನ್ನಾಗಿತ್ತು, ತುಂಬ ಸ್ವೀಟಾಗಿ ಹೆಮ್ಮಿಯಾಗಿತ್ತು ಅಂತಲೇ ಹೇಳ್ಬೋದು. ನೋಡಿ, ಇದು ಬಂದು ತೋಟ ಫುಲ್ಲು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. 12 ಎಕರೆ ಇದೆಯಂತೆ. ಅದರಲ್ಲಿ ತೆಂಗಿನ ಮರಗಳು ಜಾಸ್ತಿ. ಯಾವಾಗೂ ಸಿಗೋದು ಅಂದರೆ ತೆಂಗಿನಕಾಯಿಗಳು ಒಂದೇ. ಅದು ಬಿಟ್ಟರೆ ಮಾವಿನ ಹಣ್ಣು ಕಾಲದಲ್ಲಿ ಸೀಬೆಹಣ್ಣು ಮತ್ತು ನೇರಳೆ ಹಣ್ಣು ಅದೆಲ್ಲ ಸೀಸನ್ನು. ಅದು ಸೀಸನ್ ಇದ್ದಾಗ ಮಾತ್ರ ಸಿಗುತ್ತೆ. ಮಾವಿನ ಹಣ್ಣು ಬಂದು ಎಲ್ಲ ವೆರೈಟಿ ಮಾವಿನ ಹಣ್ಣುಗಳಿದ್ದಾವೆ. ಇದೇ ಅಂತ ತೋತಾಪುರಿ, ರಸಪುರಿ, ಮಲ್ಗೋಬಾ ಎಲ್ಲ ಥರದ್ದು ಮಾವಿನ ಗಿಡಗಳು ವೆರೈಟಿಗಳಿದ್ದಾವೆ. ಅಂದರೆ ಇದು ಸ್ವಲ್ಪ ತೋಟ ಬೇಗ ಬಿಡಲ್ಲ ಮಾವಿನಕಾಯಿ. ಇದು ಎಲ್ಲ ಇನ್ನೇನು ಹಣ್ಣು ಖಾಲಿ ಆಗೋಯ್ತವೆ ನನಗೆ. ನೋಡಿ, ಇಲ್ಲಿ ನವಿಲು, ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ಬೇಕು ಅಂದ್ಕೊಂಡೆ. ನವಿಲು ಕೂಡ ತೋಟದಲ್ಲಿ ಎಲ್ಲಿ ನೋಡು ಫುಲ್ಲು ನವಿಲುಗಳು ರೆಕ್ಕೆ ಬಿಚ್ಕೊಂಡು ಆಡ್ತಾ ಇರ್ತವೆ. ಅದು ವೀಡಿಯೋ ಮಾಡೋಣ ಅಂತ ಹತ್ರ ಹೋಗೋಷ್ಟಕ್ಕೆ ಎಲ್ಲ ಆರೋಗ್ತವೆ, ಎಲ್ಲ ಸಣ್ಣವು. ನೋಡಿ, ನನ್ನ ಮಗನಿಗೂ ತೋರಿಸ್ತಾ ಇದ್ದೀನಿ ನಿಂತ್ಕೊಂಡು. ಆ್ಯಕ್ಚುಲಿ ನನ್ನ ಮಗನ ತೋಟಕ್ಕೆ ಕರ್ಕೊಂಡು ಹೋಗಿರೋ ತೋಟದ ಮನೆಗೆ ಇದೇ ಫಸ್ಟ್ ಟೈಮ್ ಅವನಿಗೆ. ಅದಕ್ಕೆ ಫಸ್ಟು ರಜಾ ಕೊಟ್ಟಿದ್ದ ತಕ್ಷಣ ನಮ್ಮ ಪಾಪುಗೆ ಫಸ್ಟ್ ತೋಟದ ಮನೆಗೆ ಹೋಗಿದ್ದೀವಿ. ಅಂದರೆ ಅವ್ನು ಫಸ್ಟ್ ಟೈಮು. ನವಿಲುಗಳು ತುಂಬಾ ಬರ್ತವೆ. ಅದು ಹಣ್ಣುಗಳೆಲ್ಲ ಇದೆಯಲ್ಲ, ಹಂಗಾಗಿ ತುಂಬ ಬರ್ತವೆ. ವೀಡಿಯೋ ಮಾಡೋಣ ಅಂತ ಹತ್ರ ಹೋದರೆ ಅದು ಹತ್ರ ಗೊತ್ತಾಗುತ್ತೆ ಅವಕ್ಕೆ ನಾವು ಹೋಗ್ತಾ ಇರೋದು. ಅದು ಹೊಂಟೋಗ್ತಾಯಿದ್ದು. ಹಂಗಾಗಿ ಫುಲ್ಲು ವೀಡಿಯೋ ಮಾಡೋಕ್ಕಾಗಿಲ್ಲ. ನನ್ನ ಮಗಳು ನೋಡಿ ನಡ್ಕೊಂಡು ಬರ್ತೀನಮ್ಮ ವೀಡಿಯೋ ಮಾಡು ಅಂತ ನಡ್ಕೊಂಡು ಬರ್ತಾಯಿದ್ದಾಳೆ. ನೋಡಿ, ಮತ್ತು ಇದು 12 ಎಕರೆ ಇದೆ ತೋಟ ಅಂದಲ್ಲ, ಅಲ್ಲಿ ಅಡಿಕೆ ಮರಗಳು ಇದ್ದು. ಈಗ ಸ್ವಲ್ಪ ಅಡಿಕೆ ಮರ ಕಮ್ಮಿ ಇದೆ. ಮತ್ತು ಸಪೋಟ ಹಣ್ಣುಗಳು ಇದ್ದಾವೆ. ನಾವಂತೂ ಎಲ್ಲ ಹಣ್ಣುಗಳು ತೋಟಕ್ಕೆ ಹೋದರೆ ಎಲ್ಲ ತುಂಬ್ಕೊಂಡು ಬಂದ್ಬಿಟ್ಟಿದೆ ಕಾರಲ್ಲಿ. ಹಂಗೆ ನಾವು ಸುಮ್ಮನೆ ನಿಂತಿದ್ವಲ್ಲ, ಹಂಗೆ ವೀಡಿಯೋ ಮಾಡ್ಕೊಳ್ಳೋಣ ತೋಟದ್ದು ಅಂತ ಹೇಳಿ ಮಾಡಿಕೊಂಡು. ಮತ್ತು ಇಲ್ಲಿ ತೊಟ್ಟಿನೂ ಕೂಡ ಇದೆ. ಕುಡಿಯೋ ನೀರು ಎಲ್ಲ ಅಲ್ಲೇ ಯೂಸ್ ಮಾಡೋದಲ್ಲ, ತೊಟ್ಟಿಲೇ ಬೋರ್ ಇದೆಯಲ್ಲ, ತೋಟ ಅಂದಮೇಲೆ ಬೋರ್ ಇದ್ದೇ ಇರುತ್ತೆ. ಮಳೆ ನಾವು ಹೋಗಿದ್ದು ಅಂದರೆ ಚೆನ್ನಾಗಿತ್ತು. ಅದು ಸ್ವಲ್ಪ ಅದು ಉಳಿಸ್ತಾರಲ್ಲ, ಅದು ಉಳಿಸಿರ್ಲಿಲ್ಲ, ಮುಳ್ಳಿತ್ತು. ಹಂಗಾಗಿ ಜಾಸ್ತಿ ಓಡಾಡೋಕ್ಕಾಗಲಿಲ್ಲ ಮಕ್ಕಳನ್ನ ಎತ್ಕೊಂಡು. ಇಲ್ಲಾಂದರೆ ಫುಲ್ ಅಲ್ಲೆಲ್ಲ ತಿರುಗಾಡ್ತಿದೆ. ಮೇಯ್ನ್ ರೋಡಲ್ಲಿ ಇದೆಯಲ್ಲ, ಅಲ್ಲಿ ಮಾತ್ರ ತಿರುಗಾಡ್ಕೊಂಡು. ನೋಡಿ, ಇವಾಗ ಸ್ವಲ್ಪ ಮಾವಿನ ಹಣ್ಣು ಕಿತ್ಕೊಬರೋಣ ಅಂತ ಹೋಗಿದ್ದು. ನೋಡಿ, ಇಷ್ಟು ಫುಲ್ಲು ತೋಟ ಎಲ್ಲಿ ನಿಂತ್ಕೊಂಡು ನೋಡಿದ್ರು ಫುಲ್ಲು ಹಸಿರಾಗಿ ಕಾಣುತ್ತೆ. ಅಂದರೆ ಅಲ್ಲಿ ಸುತ್ತಮುತ್ತ ಫುಲ್ ಎಲ್ಲ ಇರೋದು ತೋಟಗಳೇ. ಇದು ನೆಲಮಂಗಲ ಹತ್ರ ಬರೋದು. ನೋಡಿ, ಇಲ್ಲೊಂದು ಹಲಸಿನ ಮರ ಐತೆ. ಅಲ್ಲೂ ನವಿಲುಗಳು ಆಟ ಆಡ್ತಾಯಿದ್ವು. ವೀಡಿಯೋ ಮಾಡೋಣ ಅಂತ ಹೋದೋ ಅಷ್ಟೊತ್ತಿಗೆ ಎಲ್ಲ ನವಿಲುಗಳು ಓಡ್ಬಿಟ್ಟು. ನನ್ನ ಮಕ್ಕಳಂತೂ
ಫುಲ್ ಖುಷಿ. ಅಂದರೆ ನಾವು ಎಲ್ಲ ಬೆಂಗಳೂರಲ್ಲಿ ಕಟ್ಟಾಕ್ದಂಗೆ ಇರ್ತೀವಿ ಮನೆ ಒಳಗಡೆ, ಹಿಂಗೆ ಹೋಗಿ ಕರ್ಕೊಂಡು ಹೋಗಿ ಬಿಟ್ಬಿಟ್ರೆ ಅವ್ರ ಪಾಡಿಗೆ ಅವರು ಆಟ ಆಡ್ತಾ ಇರ್ತಾರೆ. ಅದರಲ್ಲಿ ಈಗ ಎಷ್ಟೋ ಹಣ್ಣುಗಳೆಲ್ಲ ನೋಡಿ ಈಗ ಮಾವಿನ ಹಣ್ಣು ಅಷ್ಟೇ, ಅಲ್ಲೇ ಈಗ ನಾವು ಹೊರಗಡೆ ಅಂಗಡಿ ತಂದು ತಿನ್ನೋದ್ರಿಂದ ಎಲ್ಲರೂ ಆ್ಯಕ್ಚುಲಿ ಮಾರೋದು ಅಂದಮೇಲೆ ಪೌಡ್ರ್ ಹಾಕಿ ಹಣ್ಣು ಮಾಡಿರ್ತಾರೆ. ಬಟ್ ಹಳ್ಳಿ ಸೈಡ್ಗಳಿಂದ ಹಿಂಗೆ ತೋಟದಲ್ಲಿ ಕಿತ್ಕೊಬಂದು ನಾವೇ ಮನೇಲಿ ಇಟ್ಕೊಂಡು ನೋಡಿ ಮಾವಿನ ಹಣ್ಣನ್ನೆಲ್ಲ ಇವಾಗ ರೆಡ್ ಆಗ್ತಾಯಿದೆ ಹಣ್ಣಾಗೋಕ್ಕೆ. ನಾವೇ ತಂದು ಮನೇಲಿ ಹಣ್ಣು ಮಾಡ್ಕೊಂಡು ತಿನ್ನೋದು ರುಚಿನೇ ಬೇರೆ ಇರುತ್ತೆ. ಅಂದರೆ ಹೊರಗಡೆ ಹಂಗೆಲ್ಲ ಮಾಡೋಕ್ಕಾಗಲ್ಲ. ಎಳೆಕಾಯಿಗೆ ಎಲ್ಲ ಮಣ್ಣು ನೋಡಿ ನನ್ನ ಮಗ ನೋಡಿ ರೋಡಲ್ಲೇ ಬಿಟ್ಟಿದ್ದೀನಿ, ಅವನು ಅಲ್ಲೇ ಕುತ್ಕೊಂಡು ಅಕ್ಕನೂ ತಮ್ಮನೂ ಫುಲ್ ಎಂಜಾಯ್ ಮಾಡ್ತಾಯಿದ್ದಾರೆ, ಫುಲ್ ಆಟ. ಅವನೇನು ಹೆದ್ರುಕೊಳ್ಳೋದೇ ಇಲ್ಲ ಮಣ್ಣು ಆ ಥರ ಅಂತ. ನಾವು ಆ್ಯಕ್ಚುಲಿ ಎಲ್ಲನೂ ಮಕ್ಳಿಗೆ ಅಭ್ಯಾಸ ಮಾಡಿಸ್ಬೇಕು ಅಂತ ಮಣ್ಣು ಅದು ಏನೂ ನೋಡಲ್ಲ, ನಾನು ಮಣ್ಣಲ್ಲೇ ಬಿಟ್ಟಿದ್ದೀನಿ. ಇಬ್ಬರು ಆಟ ಆಡ್ತಾಯಿದ್ರೆ ನೋಡಿ ಫ್ರೆಂಡ್ಸ್. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಹಂಗೆ ನನ್ನ ಮಗಳು ತೆಂಗಿನ ಗರಿ ಇರುತ್ತಲ್ಲ ಅದು ಇಟ್ಕೊಂಡು ಎಳ್ಕೊಂಡು ಆಟ ಆಡ್ತಿದ್ದಾಳೆ. ಮೇಲೆ ಬಿದ್ದುಬಿಡುತ್ತೆ ಅದು ತೆಂಗಿನ ಗರಿ ಹಣ್ಣಾಗಿದ್ದರೆ ಮೇಲೆ ಬಿದ್ದುಬಿಡುತ್ತೆ ಅಂತ ಭಯ. ಇದೇನು ಹಣ್ಣಾಗಿಲ್ಲ, ಹಸ್ರದೇನೆ. ಸುಮ್ಮನೆ ಇಟ್ಕೊಂಡು ಸ್ವಲ್ಪ ಆಡ್ತೀನಮ್ಮ ಅಂದ್ಲು. ಓಕೆ, ಅವಳ ಆಸೆ ಯಾಕೆ ನಿರಾಸೆ ಮಾಡಬೇಕು ಅಂತ ಆಟ ಆಡ್ಕೊಳ್ಳಮ್ಮ ಹಿಂದೆ ಎಂಜಾಯ್ ಅಂತ ಬಿಟ್ಟಿದ್ದೀವಿ. ನೋಡಿ ಇದು ತೊಟ್ಟಿ, ಇದು ದೊಡ್ಡ ತೊಟ್ಟಿ, ಇದು ಫುಲ್ಲು ದೊಡ್ಡದು. ಇದು ಒಳಗಡೆ ಬಿದ್ದರೆ ಬರೋಕ್ಕಾಗಲ್ಲ, ಅಂದರೆ ಮೆಟ್ಲುಗಳಿದ್ದಾವೆ. ಅದು ಮಕ್ಕಳು ಯಾರು ಹೋಗ್ಬಿಡ್ತಾರೆ ಅಂತ ಸುತ್ತ ತಂತಿಲಿ ಕಾಂಪೌಂಡ್ ಮಾಡಿ ಅದು ಗೇಟ್ ಇದೆ, ಕ್ಲೋಸ್ ಮಾಡಿಬಿಡ್ತಾರೆ. ಯಾರು ಚಿಕ್ಕ ಮಕ್ಕಳು ಆ ಥರ ಯಾರು ಬಂದರೆ ಹೋಗ್ಬಿಡ್ತಾರೆ ಅಂತ ಅದನ್ನೇನು ತೆಗಿಯೋಕ್ಕೆ ಹೋಗಲ್ಲ. ನೋಡಿ ಇಲ್ಲೇ ದಾಸವಾಳ ಗಿಡಗಳು ಮತ್ತು ನುಗ್ಗೆ ಮರ ಮತ್ತು ಇಲ್ಲೊಂದೆರಡು ಬಾಳೆ ಗಿಡ ಎಲ್ಲ ಇದ್ದಾವೆ. ನೋಡಿ ಇದು ನುಗ್ಗೆ ಮರ, ನುಗ್ಗೆ ಸೊಪ್ಪು ಮಿಸ್ ಮಾಡಿದ್ರೆ ತೊಗೊಂಡು ಬರ್ತೀವಿ ಅಲ್ಲಿಗೆ ಹೋದರೆ. ಇಲ್ಲಿ ಬಾಳೆ ಗಿಡಗಳು, ಈ ತೊಟ್ಟಿ ಇದೆಯಲ್ಲ ತೊಟ್ಟಿ ಸುತ್ತ ಇದ್ದಾವೆ. ಅಂದರೆ ಬೇರೆ ಏನು ಮಾರಲ್ಲ ಇಲ್ಲಿ. ಹೊರಗಡೆ ಮಾರೋದು ಅಂದರೆ ತೆಂಗಿನಕಾಯಿ ಮತ್ತು ಮಾವಿನ ತೋಟ ಇದೆಯಲ್ಲ, ಮಾವಿಂದು ಕೊಟ್ಬಿಡ್ತಾರೆ ವರ್ಷಕ್ಕಿಷ್ಟು ಅಂತ ಮೊದಲೇ ಕೊಟ್ಬಿಟ್ಟಿರ್ತಾರೆ. ಅದು ಬಿಟ್ಟರೆ ಇನ್ನು ಬಾಳೆಹಣ್ಣು, ಸೀಬೆಹಣ್ಣು, ಹಲಸಿನ ಹಣ್ಣು ಏನು ಮಾರಕ್ಕೆ ಹೋಗಲ್ಲ ಜಾಸ್ತಿ. ತುಂಬ ಮರ ಇದ್ದಾವೆ, ಯಾವಾಗಾರ ಅಪರೂಪ ಹಲಸಿನ ಹಣ್ಣು ಮಾರಿದ್ವಿ. ನೋಡಿ ಇಷ್ಟು ಫುಲ್ಲು. ಇದು ತೊಟ್ಟಿ ಅಂತೂ ತುಂಬ ದೊಡ್ಡದಾಗಿದೆ, ಹಂಗಾಗಿ ಮಕ್ಳು ಯಾರು ಹೋಗ್ಬಿಡ್ತಾರೆ ಅಂತ ಭಯ. ನಾವು ಇನ್ನೇನು ವೀಡಿಯೋ ಮಾಡೋಕ್ಕೆ ಅಂತಗೋಸ್ಕರ ಅಲ್ಲಿ ಹೋಗಿದ್ದು. ಆ ತೊಟ್ಟಿ ಒಳಗಡೆ ನೀರಲ್ಲಿ ನೋಡಿ, ನೀರೊಳಗಡೆ ಮರಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ. ಬಾಳೆ ಗಿಡಗಳೆಲ್ಲ ತೊಟ್ಟಿ ನೀರಲ್ಲೇ ಕಾಣ್ತಾ ಇದ್ದಾವೆ. ಅಂದರೆ ಇಳಿಯೋಕ್ಕೆ ಇದಿದೆ, ಮೆಟ್ಲುಗಳು ಕೂಡ ಕಟ್ಟಿದ್ದಾರೆ. ನೋಡಿ ಇದು ಇಲ್ಲೆಲ್ಲ ವಿಡಿಯೋ ಮಾಡ್ಕೊಂಡು ಮತ್ತೆ ಮನೆ ಹತ್ರ ಇನ್ನೊಂದು ಚಿಕ್ಕ ತೊಟ್ಟಿ ಇದೆ. ಆ ತೊಟ್ಟಿಯಲ್ಲಿ ನೀರೆಲ್ಲ ತುಂಬ್ಕೊಂಡಿರ್ತಾರೆ. ಅದೇ ತೊಟ್ಟಿ ನೀರು ತಗೊಂಡು ಪಾತ್ರೆ ಎಲ್ಲ ತೊಳೆಯೋದು, ಸ್ನಾನಕ್ಕೆಲ್ಲ ಅದೇ ಯೂಸ್ ಮಾಡೋದು. ಈ ದೊಡ್ಡ ತೊಟ್ಟಿ ಹತ್ರ ಏನು ಹೋಗಲ್ಲ. ಕುಡಿಯೋಕ್ಕೆ ಇಲ್ಲೇ ಮೋಟ್ರ್ ಇರುತ್ತಲ್ಲ, ಅದು ಮೋಟ್ರ್ ಆನ್ ಮಾಡ್ಕೊಂಡು, ಇದು ಚಿಕ್ಕ ತೊಟ್ಟಿ, ಇಲ್ಲಿ ಮಕ್ಕಳೆಲ್ಲ ಹೋದಾಗ ಇದ್ರೊಳಗಡೆ ಆಟ ಆಡ್ತಾರೆ. ಮತ್ತು ಬೇಸಿಗೆ ಈಗ ಸ್ವಲ್ಪ ವೆದರ್ ಮಳೆಗಾಲ ಇರೋದ್ರಿಂದ ಬಿಟ್ಟಿಲ್ಲ. ಬೇಸಿಗೆ ಟೈಮ್ ಇದ್ದರೆ ತೊಟ್ಟಿಗೆ ಬಿಟ್ಬಿಡೋದು, ಆಗ ಆಟ ಆಡ್ತಾರೆ. ಆಮೇಲೆ ನೀರೆಲ್ಲ ಬಿಟ್ಬಿಟ್ಟು ಬೇರೆ ನೀರು ತುಂಬಿಕೊಳ್ಳೋದು. ನೋಡಿ ಇವತ್ತು ನಾವು